ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ವಿದ್ಯೆ ಸುಳ್ಳು ಹೇಳಿದ್ದಾಳೆ, ಇಷ್ಟು ದಿನ ಸತ್ಯ ಮುಚ್ಚಿಟ್ಟಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರ ಮನಸ್ಸು ಕೂಡ ಒಡೆದು ಹೋಗಿರುತ್ತೆ. ಅವಾಗ ಸಾವಿತ್ರಿ ಬೇಕು ಅಂತಾನೆ, ಅಲ್ಲ ಕಣೆ, ನಿನ್ನ ಮೇಲೆ ಹಟ್ಟಿಯವರು ಇಷ್ಟೆಲ್ಲ ನಂಬಿಕೆ ಇಟ್ಟಿದ್ರು, ಅವರಿಗೆ ದ್ರೋಹ ಬಗೆಯೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ಅಲ್ಲ ಪಾಪ ನಮ್ಮ ಭದ್ರ ನಿನ್ನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದ, ಅಂಥವನಿಗಾದರೂ ಸುಳ್ಳು ಹೇಳೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ನೀನು ನಿನ್ನ ಹಟ್ಟಿಯವರು ಎಲ್ಲರೂ ಕೂಡ ಸೇರಿಕೊಂಡು ಎಂಥ ಕೆಲಸ ಮಾಡಿಬಿಟ್ರಿ, ನೀಚತನಕ್ಕೆ ಇಳಿಯೋದು ನೀವು ಅಂತ ಹೇಳಿಬಿಟ್ರು. ಸಾವಿತ್ರಿ ಹೇಗೆ ಬೇಕು ಹಾಗೆ ಮಾತಾಡ್ಬಿಡ್ತಾಳೆ. ಹೌದು ಸಾವಿತ್ರಿ, ಅಮ್ಮ ಹೇಳಿದ್ದು ನಿಜ, ನಾವು ದ್ರೋಹಿಗಳು, ನಾವು ಮೋಸ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ವಿದ್ಯಾ ಅಳೋದಕ್ಕೆ ಶುರು ಮಾಡ್ತಾಳೆ. ನಾನು ಮಾಡಿರೋ ತಪ್ಪನ್ನು ಯಾರೂ ಕೂಡ ಕ್ಷಮಿಸೋಕೆ ಸಾಧ್ಯ ಇಲ್ಲ. ಹೌದು, ತಪ್ಪು ಮಾಡಿದ್ದೀನಿ ಅಂದಮೇಲೆ ನನಗೆ ಶಿಕ್ಷೆ ಆಗಲೇಬೇಕು. ನಾನು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೂ ಕೂಡ ಆಗೋದಿಲ್ಲ ಅಂತ ಗೊತ್ತು. ಆದರೆ ನಮ್ಮ ಮಾವಂಗೆ ಯಾವುದೇ ರೀತಿ ಕೆಟ್ಟ ಹೆಸರು ನನ್ನಿಂದ ಬರಬಾರ್ದು. ಶಿವರಾಮೇಗೌಡ ಅವರ ಮನೆ ಸೊಸೆ ಕತ್ತಿ ಹತ್ತಿಡುವ ಆಚೆ ತಳ್ಳಿ ಅಂತ ಮಾತಾಡ್ಕೊಳ್ಳೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಾನೇ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳ್ತಾಳೆ. ಇಷ್ಟು ದಿನ ಈ ಹಟ್ಟಿಯವರು ನನ್ನನ್ನು ಮಗಳು ಥರ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಅದಕ್ಕೆ ನಾನು ಮಾಡಿರೋ ದ್ರೋಹನೇ ಸಾಕು. ಅಜ್ಜಮ್ಮ ಅತ್ತೆ ಇಬ್ಬರೂ ಕೂಡ ಪ್ರತಿ ಸಲ ನನ್ನ ಆಸೆ ಕನಸಿಗೆ ಜೊತೆಯಾಗಿ ನಿಂತಿದ್ರಿ. ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಕೂಡ ನಾನು ನಿಮಗೆ ಏನೂ ಮಾತಾಡಿಲ್ಲ ಅಂತ ಹೇಳಿಬಿಟ್ರು. ವಿದ್ಯಾ ಅಳ್ತಾ ಇರ್ತಾಳೆ. ಈ ಹಟ್ಟಿಯವರು ನನ್ನನ್ನು ಮುದ್ದು ಸೊಸೆ ಅಂತ ಮನಸ್ಸಲ್ಲೇ ಹಿಡ್ಕೊಂಡು ನನ್ನನ್ನು ಆರಾಧನೆ ಮಾಡ್ತಾ ಇದ್ರು. ಆದರೆ ಇಂಥ ಹಟ್ಟಿಯವರಿಗೆ ಸೊಸೆಯಾಗಿ ಬಂದು ನಾನು ಈ ರೀತಿ ದ್ರೋಹ ಬಗೆತೀನಿ ಅಂದರೆ ಖಂಡಿತ ನಾನು ದ್ರೋಹ ಮಾಡಿದ್ದೀನಿ, ನಾನು ಮೋಸ ಮಾಡಿದ್ದೀನಿ, ನಾನು ಮೋಸಗಾತಿ ಅಂತ ಹೇಳಿಬಿಟ್ಟು ವಿದ್ಯೆ ತನಗೆ ತಾನೇ ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ. ಮಾಡಿರೋ ನನಗೆ ಈ ಮನೆಯವರೆಲ್ಲ ಯಾವ ಅರ್ಹತೆ ಕೂಡ ಇಲ್ಲ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಹೇಳೋಕೆ ಆಗ್ತಾ ಇಲ್ಲ. ಆದರೂ ಎಲ್ಲರೂ ಒಂದಕ್ಕಿಂತ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿಬಿಟ್ಟು ವಿದ್ಯೆ ಎಲ್ಲರಿಗೂ ಕೂಡ ಕೈ ಮುಗಿತಾಳೆ. ಹಾಗೆ ಅಜ್ಜಮ್ಮನ ಕಾಲಿಗೆ ಬೀಳಬೇಕು ಅಂದನು ಕೂಡ ಬರ್ತಾಳೆ. ಆದರೆ ಅಜ್ಜಮ್ಮ ಕೋಪ ಮಾಡಿಕೊಂಡು ವಿದ್ಯೆ ಹತ್ರ ಮುಖ ಕೂಡ ತೋರಿಸೋದಿಲ್ಲ. ಹಾಗೆ ಈ ಕಡೆ ಶಿವರಾಮೇಗೌಡ ಹತ್ರ ಕಾಲಿಗೆ ಬೀಳ್ಬೇಕಂತ ಬಂದಾಗ ಕೋಪ ಮಾಡಿಕೊಂಡು ಹಿಂದೆ ಸರಿದ್ಬಿಡ್ತಾನೆ. ಆವಾಗ ವಿದ್ಯೆ ತುಂಬಾ ಬೇಜಾರು ಮಾಡಿಕೊಂಡು ಭದ್ರ ಕಾಲು ಹಿಡ್ಕೊಳಕ್ಕೆ ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡ್ರಿ ಅಂತ ಹೇಳಿಬಿಟ್ಟು ವಿದ್ಯಾ ಹಟ್ಟಿಯಿಂದ ಹೊರಗೋಡೋಕ್ಕೆ ಶುರು ಮಾಡ್ತಾಳೆ. ಮೊದಲಿಗೆ ಅವಳು ಈ ಮನೆ ಸೊಸೆಯಾಗಿ ಬಂದಿದ್ದು, ಈ ಮನೆಯಲ್ಲಿ ಮುದ್ದು ಸೊಸೆ ಆಗಿ ಮೆರೆದಿದ್ದು ಎಲ್ಲದನ್ನು ಕೂಡ ನೆನಪು ಮಾಡಿಕೊಂಡು ನಾನು ಎಂಥ ದ್ರೋಹ ಮಾಡಿಬಿಟ್ಟೆ ಅಂತ ಹೇಳಿ ವಿದ್ಯೆ ಅಲ್ಲಿಂದ ಹೊರಟೇ ಬಿಡ್ತಾಳೆ. ಅದು ನೋಡಿ ಹಟ್ಟಿಯವರಿಗೆ ಏನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ. ಇನ್ನು ರತ್ನ ಮತ್ತು ಈ ಕಡೆ ಚೆಲುವ ಎಲ್ಲರ ಹತ್ರನೂ ಕೂಡ ಕ್ಷಮೆ ಕೇಳಿ ವಿದ್ಯೆ ಹಿಂದೆ ಅವರು ಕೂಡ ಬರ್ತಾರೆ. ವಿದ್ಯಾ ಅಲ್ಲಿರೋ ಗುಡಿಸಲು ನೋಡಿಬಿಟ್ಟು ಅವಳ ಮನಸ್ಸೇ ಹೊಡೆದೋಗ್ಬಿಡುತ್ತೆ. ನಾನು ದ್ರೋಹಿ, ನನ್ನ ಮೋಸಗಾತಿ ಅಂತ ದೇವರಂತ ಗಂಡನಿಗೆ ಎಂಥ ಮೋಸ ಮಾಡಿಬಿಟ್ಟೆ, ನನ್ನಂಥ ಮೋಸಗಾತಿ ನೀಚ ಈ ಮನೆಗೆ ಸೊಸೆಯಾಗಿ ಬರಬಾರ್ದಿತ್ತು ಕಣವ ಅಂತ ಹೇಳಿಬಿಟ್ಟು ವಿದ್ಯಾ ರತ್ನನ ಹಿಡ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಗೋವಿಂದ ಕೂಡ ಬಂದಿರೋ ಹೆಣ್ಮಕ್ಳ ಹತ್ರ ನೋಡಿ, ಇವತ್ತು ನಮ್ಮ ಮನೇಲಿ ಶುಭ ಕಾರ್ಯ ನಡಿಬೇಕಿತ್ತು, ಆದರೆ ಅನಿವಾರ್ಯದಿಂದ ನಮ್ಮ ಮನೇಲಿ ಇಂಥ ಘಟನೆ ಆಗೋಯ್ತು. ಆದರೆ ನಿಮ್ಮ ಕೈ ಮುಗಿದು ಬೀಳ್ತೀವಿ, ಇಲ್ಲಾಗಿರೋ ಘಟನೆ ಇನ್ನೆಲ್ಲೋ ಬಿಟ್ಬಿಡಿ, ಇದನ್ನೇ ಊರು ತುಂಬ ಹೇಳ್ಕೊಂಡು ಓಡಾಡೋದಕ್ಕೆ ಹೋಗಬೇಡಿ, ಇದು ನಮ್ಮ ಅಣ್ಣನ ಮರ್ಯಾದೆ ಪ್ರಶ್ನೆ, ಅವನಿಗೋಸ್ಕರ ಕೇಳ್ಕೊಳ್ತಿದ್ದೀನಿ ಅಂತ ಹೇಳಿಬಿಟ್ಟು ಗೋವಿಂದ ಬಂದಿರೋ ಎಲ್ಲ ಹೆಣ್ಮಕ್ಳನ್ನ ಕೂಡ ವಾಪಸ್ ಹೋಗು ಅಂತ ಹೇಳ್ತಾನೆ. ಅವರೆಲ್ಲ ಅಲ್ಲಿಂದ ಹೊರಟಿದ ತಕ್ಷಣ ಈ ಕಡೆ ಸಾವಿತ್ರಿ ಕೂಡ, ಅಲ್ಲ ಎಂಥವಳು ಇರಬೇಕು, ಅವಳು ಮುದ್ದು ಸೊಸೆ ಅಂತ ಪಾಪ ನಮ್ಮ ಭದ್ರ ಅವಳನ್ನ ಎಷ್ಟೆಲ್ಲ ಇಷ್ಟಪಟ್ಟು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದ, ಆದರೆ ಅವಳು ನಮ್ಮ ಭದ್ರಂಗೆ ಮೋಸ ಮಾಡಿಬಿಟ್ಲು. ನೋಡಿದ್ರ ಭದ್ರ, ನೀನು ಮನ್ಸು ಕೊಟ್ಟು ಈ ಮನೆಗೆ ಸೊಸೆ ಮಾಡಿ ಕರ್ಕೊಂಡು ಬಂದಿದ್ದೆ, ಅವಳು ನಿನಗೆ ಎಂಥ ದ್ರೋಹ ಬಗ್ಲು ಅಂತ ಸಾವಿತ್ರಿ ಹೇಳ್ತಿದ್ರೆ, ನನ್ನ ಅಳಿಯ ಇಷ್ಟು ದಿನದಲ್ಲಿ ಯಾವತ್ತೂ ಯಾರಿಗೂ ಕೂಡ ಈ ರೀತಿ ಮನಸ್ಸು ಹುಡ್ಕೊಂಡು ಕೂತಿದ್ದು ನಾನು ನೋಡೇ ಇಲ್ಲ, ಆದರೆ ಈಗ ಕಟ್ಕೊಂಡಿರೋ ಈ ಹೆಂಡ್ತಿನೇ ಇಂಥ ಪರಿಸ್ಥಿತಿಗೆ ತಂದಾಗ ಪಾಪ ನನ್ನ ಅಳಿಯ ಕುಸ್ತೋಗದೆ ಇನ್ನೇನು ಮಾಡ್ತಾನೆ ಅಂತ ಸಾವಿತ್ರಿ ಹೇಳ್ತಾಳೆ. ನೋಡಪ್ಪ ಭದ್ರ, ನೀನು ಈ ರೀತಿ ಇರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ, ನೀನು ಆ ವಿದ್ಯೆನ ಮರೆತುಬಿಡು, ಅಂಥವಳ ಜೊತೆ ಜೀವನ ಮಾಡೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಆವಾಗ ಈ ಕಡೆ ಅಜ್ಜಮ್ಮ ಕೂಡ, ಅಯ್ಯೋ ದೇವ್ರೆ, ಯಾಕಪ್ಪ ನಾವು ಯಾರಿಗೇನು ಅನ್ಯಾಯ ಮಾಡಿದ್ದೀವಿ ಅಂತ ನನ್ನ ಹಟ್ಟಿಗಿಂಥ ಪರಿಸ್ಥಿತಿ ತಂದೆ ಅಲ್ಲ, ಇಂಥ ಅನಾಹುತ ಆಗುತ್ತೆ ಅಂತ ನಾವು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ, ಅವಳು ಇಂಥ ದ್ರೋಹ ಮಾಡುವಂಥಳಲ್ಲ, ಯಾಕಪ್ಪ
ಈ ಮಟ್ಟಿಗೆ ಕಳಿಸ್ದೆ ಅಂತ ಹೇಳಿಬಿಟ್ಲು. ಅಜ್ಜಮ್ಮ ಕೂಡ ಅಳ್ತಾರೆ. ಏ ಭದ್ರ, ಏನಾದರೂ ಮಾತಾಡೋ, ನೀನು ಈ ರೀತಿ ಮೌನವಾಗಿ ಇರಬೇಡ, ಏನಾದರೂ ಹೇಳೋ. ಶಿವರಾಮ ಅವರು ಒಂದು ದನಿ ಕಣ್ಣೀರು ಕೂಡ ಹಾಕಿಲ್ಲ. ಮನಸ್ಸಲ್ಲೇ ನೋವು ಹಿಡ್ಕೊಂಡು ಅದು ನಮ್ಮನ್ನೇ ತಿನ್ನುತ್ತೆ, ಮೌನವಾಗಿ ಸುಮ್ಮನೆ ಕೂತ್ಕೋಬೇಡ ಭದ್ರ, ಏನಾರು ಮಾತಾಡೋ ಅಂತ ಹೇಳಿಬಿಟ್ರು ಅಜ್ಜಮ್ಮ. ಕೇಳಿದ ತಕ್ಷಣ ಈ ಕಡೆ ಶಿವರಾಮೇಗೌಡ ಕೂಡ ಹೋಗಿ ಭದ್ರ ಪಕ್ಕ ಕೂತ್ಕೊಳ್ತಾರೆ. ಕೂತ್ಕೊಂಡಿದ್ದು ತಕ್ಷಣವೇ ಭದ್ರ ಅವರ ಅಪ್ಪನ ಅಳ್ತಾ ಅವ್ರ ಅಪ್ಪನ ಹಿಡ್ಕೊಳ್ತಾರೆ. ಅಪ್ಪಯ್ಯ, ಎಂಥ ದ್ರೋಹ ಮಾಡಿಬಿಟ್ಲು ಅಪ್ಪಯ್ಯ, ದ್ರೋಹ ನಿಜವಾಗ್ಲೂ ಕೂಡ ಕ್ಷಮಿಸಬೇಕಾ ಅಂತ ಭದ್ರ ಹೇಳ್ತಾರೆ. ಭದ್ರ ಪರಿಸ್ಥಿತಿ ನೋಡಿಬಿಟ್ಟು ಶಿವರಾಮೇಗೌಡಗಂತೂ ತುಂಬಾ ಕೋಪ ಬಂದುಬಿಡುತ್ತೆ. ನೋಡಿ, ಈ ಹಟ್ಟಿಯಲ್ಲಿ ಎಲ್ಲರೂ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ, ನನ್ನ ಮಗುಗೆ ಇಂಥ ಪರಿಸ್ಥಿತಿ ತಂದು ಹಟ್ಟಿಗೆಲ್ಲ ಇಂಥ ದ್ರೋಹ ಬಗೆದಿರೋ ಆ ವಿದ್ಯೆಂಗೆ ಈ ಮನೆಗೆ ಇನ್ಯಾವತ್ತೂ ಕೂಡ ಸಂಬಂಧ ಇಲ್ಲ, ಅವಳಂತೂ ಈ ಹಟ್ಟಿಗೆ ಅವಶ್ಯಕತೆ ಇಲ್ಲ ಅಂತ ಶಿವರಾಮೇಗೌಡ ಹೇಳ್ಬಿಡ್ತಾನೆ. ಅದೇ ಟೈಮ್ ಈ ಕಡೆ ಭದ್ರ ಕೂಡ, ಅಲ್ಲ ಕಣಪ್ಪಯ್ಯ, ಅವಳ ಹೊಟ್ಟೆಗೆ ಮಗುನೇ ಇಲ್ಲ ಅಂದಮೇಲೆ ಈ ಶಾಸ್ತ್ರ ಎಲ್ಲ ಯಾಕಪ್ಪಯ್ಯ ಬೇಕಿತ್ತು, ನಾವು ಮಾಡ್ತೀವಿ ಅಂದಾಗ ಅದಾದರೂ ಬಂದುಬಿಟ್ಟು ನಮ್ಮ ಹತ್ರ ಒಂದು ಸಲ ಸತ್ಯ ಹೇಳ್ಬೋದಿತ್ತಲ್ಲ ಅಲ್ವಾ ಅಪ್ಪಯ್ಯ, ಹೊಟ್ಟೆಲಿ ಮಗು ಇಲ್ಲ, ಈ ಶಾಸ್ತ್ರ ಎಲ್ಲ ಬೇಡ ಅಂತ ಹೊಟ್ಟೆಲಿ ಮಗು ಇಲ್ಲದೆ ಅಂದವ್ರೂ ಕೂಡ ಶಾಸ್ತ್ರ ಹೆಂಗಪ್ಪ ಅವಳು ಮಾಡಿಸ್ಕೊಳ್ತಾಳೆ ತಯಾರಾದ್ಲು ಅಂತ ಹೇಳ್ತಾಳೆ. ಅಲ್ಲ ಕಣಪ್ಪಯ್ಯ, ನಾನು ಇಷ್ಟಪಟ್ಟಿರೋ ಹುಡುಗಿ ಇಂಥ ದ್ರೋಹ ಬಗೀತಾಳೆ ಅಂದರೆ ನನ್ನ ಕೈಯಲ್ಲೇ ತಡೆಯೋಕೆ ಆಗ್ತಿಲ್ಲ ಅಂತ ಹೇಳಿದಾಗ, ಭದ್ರ, ನಿನ್ನ ನೋವು ಏನಂತ ನನಗೂ ಕೂಡ ಅರ್ಥ ಆಗುತ್ತೆ, ಆದರೆ ನೀನು ಈ ರೀತಿ ಮನಸ್ಸು ಹೊಡೆದು ಕೂತ್ರೆ ಅದನ್ನ ನೋಡಿಕೊಂಡು ನನ್ನ ಕೈಯಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಈ ಕಡೆ ಕ್ವಾಟ್ಲೆ ಕೂಡ ಹೌದು ಅಣ್ತಮ್ಮ, ನಿಜವಾಗ್ಲೂ ನೀನು ಸಮಾಧಾನ ಮಾಡ್ಕೊಳ್ಬೇಕು, ಏನೋ ಕೆಟ್ಟಗಳಿಗೆ ಎಲ್ಲನೂ ಕೂಡ ಈ ರೀತಿ ಆಗೋಯ್ತು ಅಂದಿದ ತಕ್ಷಣ, ಇದು ಕೆಟ್ಟಗಳಿಗೆ ಅಲ್ಲ ಕಣ್ಲ, ಅವಳು ಬೇಕು ಅಂತಾನೆ ನಮಗೆಲ್ಲ ಯಾಮಾರಿಸಿದಾಳೆ, ಅವಳಿಗೆ ಮುಂಚೆ ಇದೆಲ್ಲ ಕೂಡ ನಮ್ಮನ್ನು ಯಾಮಾರಿಸೋದು ಜೀವನ ಅಲ್ವಾ ಅಂತ ಹೇಳಿಬಿಡ್ತಾರೆ. ನಾನು ಇಷ್ಟಪಟ್ಟಿರೋ ಹುಡುಗಿ ಈ ಥರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ತಕ್ಷಣ ಈ ಕಡೆ ಮೌನ ಸತ್ಯ ಗೊತ್ತಿದ್ರೂ ಕೂಡ ಎಲ್ಲರ ಮುಂದೆ ಹೇಳೋಕ್ಕೂ ಕೂಡ ಆಗದೆ ಇರೋದಕ್ಕೆ, ಯಾಕಂದರೆ ಮೌನ ಒಂದೇ ಒಂದು ಸಲ ಸತ್ಯ ನನಗೂ ಕೂಡ ಗೊತ್ತಿದ್ದು, ವಿದ್ಯೆವು ತುಂಬ ಸಲ ಸತ್ಯ ಹೇಳ್ತೀನಿ ಅಂದರೆ ಬಂದಾಗ ನಾನೇ ಅದನ್ನು ತಡೆದಿದ್ದೆ ಅಂತ ಹೇಳಿದರೆ ಹಟ್ಟಿಯಲ್ಲಿ ನಿಜವಾಗ್ಲೂ ಕೂಡ ಬೇರೆ ಬದಲಾವಣೆ ಆಗುತ್ತೆ. ಆದರೆ ಮೌನ ಎಲ್ಲರ ಮುಂದೆ ಸತ್ಯ ಹೇಳೋದಕ್ಕೂ ಕೂಡ ಭಯಪಡ್ತಾಳೆ. ಆದರೆ ಒಂದಿನ ಮುಚ್ಚಿಡೋ ಸತ್ಯ ಅಂತೂ ಆಚೆ ಬಂದೇ ಬರುತ್ತೆ. ಅವಾಗೇನಾದರೂ ವಿದ್ಯೆನ ಕ್ಷಮಿಸಿ ಹಟ್ಟಿಗೆ ಕರ್ಕೊಂಡು ಬರ್ತಾರಾ ಅಂತ ನೋಡಬೇಕು. ಈ ಕಡೆ ನೋಡಿದರೆ ವಿದ್ಯೆ ನಿಜವಾಗ್ಲೂ ಕೂಡ ಮನಸ್ಸಿಲ್ಲದೇನೆ ಅವರ ತವರು ಮನೆಗೆ ಬಂದಿರ್ತಾಳೆ. ನಾನು ನಿಜವಾಗ್ಲೂ ಕೂಡ ಮದುವೆ ಮಾಡಿಕೊಂಡು ಹೋಗಿ ಗಂಡನ ಮನೇಲಿ ಇರಬೇಕಿದ್ರೆ ಕಣವ, ಆದರೆ ಅಂಥ ಗಂಡ ಮನೆಯವ್ರಿಗೆ ದ್ರೋಹ ಮಾಡಿ ತವ್ರ ಮನೆ ಸೇರಿಕೊಂಡಿದ್ದೀನಿ. ಆ ದೇವರು ಖಂಡಿತ ನನಗೆ ಒಳ್ಳೆಯದು ಮಾಡೋದಿಲ್ಲ ಕಣವ, ಒಳ್ಳೆಯದು ಮಾಡೋದಿಲ್ಲ, ಇಂಥ ಬದುಕಿರಬಾರ್ದು ಅಂದಿದ ತಕ್ಷಣ, ಈ ವಿದ್ಯೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ, ಅಲ್ಲ ಕಣವ, ಎಲ್ಲ ತಾಯಿಯಾದರೂ ಕೂಡ ಮಕ್ಕಳು ಜೀವನ ಚೆನ್ನಾಗಿರ್ಬೇಕಂತ ಬಯಸ್ತಾರೆ, ಆದರೆ ನನ್ನ ಜೀವನದಲ್ಲಿ ಯಾಕವ ಈ ರೀತಿ ನನ್ನ ತಂದೆ ತಾಯಿನೇ ಮುಳುವಾಗ್ತಿದ್ದಾರೆ, ನೀವು ಹೇಳೋ ಒಂದು ಸುಳ್ಳು ನಾಟಕದಿಂದ ಇವತ್ತು ನನ್ನ ಜೀವನ ಇಲ್ಲಿಗೆ ಬಂದು ನಿಂತಿರೋದು, ನಾನು ಚೆನ್ನಾಗಿರಬೇಕು, ಗಂಡನ ಮನೇಲಿ ಇರಬೇಕು ಅಂತ ನಿನಗೆ ಆಸೆ ಇರಲಿಲ್ವೇನವ್ವ ಅಂತ ಹೇಳ್ತಾಳೆ. ವಿದ್ಯಾ ಪರಿಸ್ಥಿತಿ ನನ್ನನ್ನು ಸುಳ್ಳಿಸಿತು ಕಣೆ ಅಂತ ಹೇಳಿದಾಗ, ಹೌದವ್ವ, ಅವ್ರಿಗಂತೂ ಸುಳ್ಳು ಹೇಳಿದೆ, ಅದೇ ಸುಳ್ಳು ನಮ್ಮ ಮುಂಚೆ ಬಂದು ನನಗೆ ಹೇಳಿದರೆ ನಾನು ಹೇಗೋ ಅವ್ರ ಹತ್ರ ಹೋಗಿ ಸತ್ಯ ಹೇಳ್ತಾ ಇದ್ದೆ ಕಣವ, ಅವರ ಮನಸ್ಸಲ್ಲಿ ಇಷ್ಟೊಂದು ಆಸೆನ ಹುಟ್ಟಿಸಿ ಮನಸ್ಸು ಹೊಡೆದಾಗುವಂಥ ಕೆಲಸ ನನ್ನಿಂದಲೇ ಆದರೆ ಅಂತ ಹೇಗೆ ಅವತ್ತು ತಡೆಯೋಕ್ತಾಗ್ತಾರೆ ಅಂತ ವಿದ್ಯೆ ಹೇಳ್ತಾರೆ. ನನಗಂತೂ ಹಟ್ಟಿ ನಿಯಮನ ಮುರಿದು ಮೆಡಿಕಲ್ ಓದಿಸ್ತೀನಿ ಅಂತ ಮಾವ ಹೇಳಿದರು, ಆದರೆ ಇವತ್ತು ಅವರ ಮನಸ್ಸೇ ಮುರಿದು ಹೋಗುವಂಥ ಕೆಲಸ ಮಾಡಿದ್ದೀನಿ, ನನ್ನಂಥ ದ್ರೋಹಿನ ದೇವರು ಕೂಡ ಕ್ಷಮಿಸಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಿದ್ಯಾ ತುಂಬ ಅಳ್ತಾ ಇರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.